ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹವತಾರ. ಇದರಿಂದ ಇವತ್ತು 25ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 25. ನಿಶಮ್ಯತೆ ಘರ್ಘರಿತಂ ಸ್ವಖೇದ ಕ್ಷಯಿಷ್ಣು ಮಾಯಾಮಯ ಸೂಕರಸ್ಯ ಜನಸ್ತಪಸ್ಸತ್ಯ ನಿವಾಸಿನಸ್ತೆ ತ್ರಿಭಿ ಪವಿತ್ರೈರ್ಮುನಯೋ ಗೃಣನ್ ಸ್ಮ. ಅನುವಾದ: ಜನ, ಲೋಕ, ತಪೋಲೋಕ ಮತ್ತು ಸತ್ಯಲೋಕ ನಿವಾಸಿಗಳಾದ ಮಹರ್ಷಿಗಳು ಹಾಗೂ ಜಿಜ್ಞಾಸುಗಳು ಸಕಲ ಕರುಣಾಪೂರ್ಣನೂ ಸಕಲ ಮಂಗಳಕರನೂ ಆದ ಶ್ರೀ ವರಾಹನ ಘನಘೋರ ಗರ್ಜನೆ ಕೇಳಿದಾಗ 3 ವೇದಗಳಿಂದ ಪವಿತ್ರ ಮಂತ್ರಗಳನ್ನು ಪಠಿಸಿದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮನ ಮೂಗಿನಿಂದ ಬಂದಂತಹ ಆ ವರಾಹ ಮೊದಲಿಗೆ ಅಂಗುಷ್ಟದ ತುದಿ ಇರುತ್ತಲ್ಲ, ಅಷ್ಟು ದೊಡ್ಡದಾಗಿರ್ಲಿಲ್ಲ. ಆಮೇಲೆ ಕ್ಷಣದಲ್ಲೇ ಅದು ದೊಡ್ಡ ಕಲ್ಲು ಬಂಡೆ, ಅಂದ್ರೆ ಪರ್ವತದ ಹಾಗೆ ಅದು ದೊಡ್ಡದಾಗೋಯ್ತು ಅಂತಂದ್ಬಿಟ್ಟು ಬ್ರಹ್ಮ ಯೋಚನೆ ಮಾಡ್ತಾ ಇದ್ದಾನೆ, ಏನಿದು ವಿಷ್ಣುನೇ ಇರ್ಬೋದಾ ಇದು ಅಂತಂದ್ಬಿಟ್ಟು. ಸೊ ಬ್ರಹ್ಮ ತನ್ನ ಮಕ್ಕಳ ಜೊತೆ ಈ ರೀತಿ ಚರ್ಚೆ ಮಾಡ್ತಾ ಇದ್ದಾಗ ಆ ಭಗವಂತ ವಿಷ್ಣು ಮಹಾನ್ ಪರ್ವತದ ಹಾಗೆ ಕಾಣಿಸ್ಕೊಂಡು ಘನಘೋರವಾಗಿ ಗರ್ಜನೆಯನ್ನ ಮಾಡ್ತಾನೆ. ಆ ಭಗವಂತ ಎಲ್ಲ ದಿಕ್ಕುಗಳಲ್ಲೂ ಕೂಡ ಪ್ರತಿಧ್ವನಿಸುವಂತಹ ಆ ಧ್ವನಿ ಇದೆಯಲ್ಲ, ಅದನ್ನ ಮತ್ತೊಂದ್ಸರಿ ಅವನು ಅಸಾಧಾರಣವಾದಂತಹ ಧ್ವನಿಯಿಂದ ಗರ್ಜನೆ ಮಾಡಿ ಬ್ರಹ್ಮ ಮತ್ತೆ ಇನ್ನು ಶ್ರೇಷ್ಠ ಬ್ರಾಹ್ಮಣರಿರ್ತಾರಲ್ಲ ಅವರಿಗೆಲ್ಲ ಸಚೇತನಗೊಳಿಸ್ತಾನೆ. ಹೌದು, ನಾನೇ ಬಂದಿರೋದು ಅನ್ನೋದು ಅವರಿಗೆ ಗೊತ್ತಾಗ್ಬೇಕು, ಆ ರೀತಿ ಗರ್ಜನೆ ಮಾಡ್ತಾನೆ. ಈಗ ಭಗವಂತ ಮತ್ತೆ ಭಕ್ತರ ನಡುವೆ ಮಾತುಕತೆ ಹೇಗಾಗುತ್ತೆ ನೋಡಿ, ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ ಇವನೇ ಭಗವಂತ ಅಂತ, ಆದ್ರೆ ಭಕ್ತರಿಗೆ ಮತ್ತೆ ಬ್ರಹ್ಮನಿಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಅವನು ಜೋರಾಗಿ ಗರ್ಜನೆ ಮಾಡ್ದ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಜನಲೋಕ, ತಪೋಲೋಕ ಮತ್ತೆ ಸತ್ಯಲೋಕದ ನಿವಾಸಿಗಳಾದಂತ ಮಹರ್ಷಿಗಳಿದಾರಲ್ಲ ಅವರು ಮತ್ತೆ ಜಿಜ್ಞಾಸುಗಳು, ಅಂದ್ರೆ ತಿಳ್ಕೋಬೇಕು ಅನ್ನುವಂತ ಆಸಕ್ತಿ ಇರುತ್ತಲ್ಲ, ಭಗವಂತನ ಲೀಲೆಗಳು ಹೇಗಿರುತ್ತೆ, ಹೇಗೆ ಈ ಒಂದು ಸೃಷ್ಟಿ ಕಾರ್ಯ ನಡೆಯುತ್ತೆ, ಈ ರೀತಿ ಜಿಜ್ಞಾಸುಗಳು ಇರ್ತಾರಲ್ಲ, ಆ ಜಿಜ್ಞಾಸುಗಳು ಮತ್ತೆ ಮಹರ್ಷಿಗಳು ಸಕಲ ಕರುಣಾಪೂರ್ಣನಾಗಿರುವಂತಹ ಸಕಲ ಮಂಗಳಕರನೂ ಆಗಿರುವಂತಹ ಶ್ರೀ ವರಾಹನ ಘನಘೋರ ಗರ್ಜನೆಯನ್ನ ಕೇಳಿದಾಗ ಅವ್ರಿಗೆ 3 ವೇದಗಳಿಂದ ಪವಿತ್ರ ಮಂತ್ರಗಳನ್ನ ಪಠನೆ ಮಾಡ್ತಾರೆ. ವೇದ ಮಂತ್ರಗಳನ್ನ ಹೇಳಿದ್ರೆ ಭಗವಂತನಿಗೆ ತುಂಬಾ ಇಷ್ಟ ಆಗತ್ತೆ. ಅದಕ್ಕೋಸ್ಕರ ಈಗ ಬಂದಿರೋದು ಭಗವಂತನೇ ಅನ್ನೋದು ಅವರಿಗೆ ಗೊತ್ತಾಯ್ತು. ಅದಕ್ಕೋಸ್ಕರ ವೇದ ಮಂತ್ರಗಳನ್ನ ಪಠನೆ ಮಾಡಿದ್ರು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಮಾಯಾಮಯ ಎಂಬ ಶಬ್ದವು ಮಹತ್ವಪೂರ್ಣವಾದದ್ದು. ಮಾಯಾ ಎಂದರೆ ಕರುಣೆ, ನಿರ್ದಿಷ್ಟ ಜ್ಞಾನ ಮತ್ತೆ ಭ್ರಮೆ ಎಂದು ಅರ್ಥ. ಆದ್ದರಿಂದ ಶ್ರೀ ವರಾಹನು ಸಕಲವೂ ಆಗಿದ್ದಾನೆ. ಅವನು ಕರುಣಾಮಯ ಮತ್ತು ಜ್ಞಾನಮಯ, ಜೊತೆಗೆ ಅವನು ಭ್ರಮೆಯೂ ಆಗಿದ್ದಾನೆ. ನೋಡಿ, ಇಲ್ಲಿ ಮಾಯಾಮಯ ಅನ್ನುವಂತ ಒಂದು ಪದವನ್ನ ಉಪಯೋಗ ಮಾಡಿದಾರಲ್ಲ, ಇದು ತುಂಬಾನೇ ಮಹತ್ವವಾಗಿರುವಂಥದ್ದು. ಮಾಯಾ ಅಂತಂದ್ರೆ ಏನು? ಕರುಣೆ ಅಂತ ಅರ್ಥ. ನಿರ್ದಿಷ್ಟವಾದ ಜ್ಞಾನ ಅಂತ ಅರ್ಥ ಆಗುತ್ತೆ. ಭ್ರಮೆ ಅಂತ ಆಗುತ್ತೆ. ಮಾಯೆಗೆ ಒಳಗಾಗಿದೆಯಾ ಅಂತ ಹೇಳ್ತಾರೆ, ಅಂದ್ರೆ ಏನು? ಭ್ರಮೆಗೆ ಒಳಗಾಗಿದೆಯಾ, ಈ ರೀತಿ ಬೇರೆ ಬೇರೆ ಅರ್ಥಗಳು ಅದಕ್ಕೆ ಬರುತ್ತೆ. ಅದಕ್ಕೋಸ್ಕರ ಶ್ರೀ ವರಾಹ ಇದನ್ನಲ್ಲ, ಅವನು ಸಕಲವೂ ಆಗಿದ್ದಾನೆ. ಅವನು ಇದು ಒಂದೇ ಅಂತ ಹೇಳಕ್ಕಾಗಲ್ಲ, ಎಲ್ಲವೂ ಆಗಿದ್ದಾನೆ. ವರಾಹಾವತಾರದಲ್ಲಿ ಅವನು ಹೊಮ್ಮಿಸಿದ ಧ್ವನಿ ತರಂಗಗಳಿಗೆ ಜನಲೋಕ, ತಪೋಲೋಕ ಮತ್ತೆ ಸತ್ಯಲೋಕಗಳ ಮಹರ್ಷಿಗಳು ವೇದ ಮಂತ್ರಗಳ ಪಠಣದ ಮೂಲಕ ಉತ್ತರ ನೀಡಿದರು. ಈ ಲೋಕಗಳಲ್ಲಿ ಮಹಾ ಮೇಧಾವಿಗಳು ಮತ್ತು ಪುಣ್ಯವಂತರು ವಾಸಿಸುತ್ತಾರೆ. ಅವರು ವರಾಹದ ಅಸಾಧಾರಣ ಧ್ವನಿಯನ್ನು ಕೇಳಿದಾಗ ಈ ತರಂಗಾಂತರ ವಿಶಿಷ್ಟ ಧ್ವನಿಯು ಭಗವಂತನದೇ ಹೊರತು ಬೇರಾರದೂ ಅಲ್ಲ ಎಂದು ಅರ್ಥ ಮಾಡಿಕೊಂಡರು. ಆದ್ದರಿಂದಲೇ ಅವರು ವೇದ ಮಂತ್ರಗಳಿಂದ ಭಗವಂತನ ಪ್ರಾರ್ಥನೆ ಮಾಡುವ ಮೂಲಕ ಉತ್ತರಿಸಿದರು. ನೋಡಿದ್ರೆ ಇಲ್ಲಿ ಭಕ್ತ ಮತ್ತೆ ಭಗವಂತನ ನಡುವೆ ಒಂದು ಸಂಬಂಧ ಇರುತ್ತಲ್ಲ, ಅದರಲ್ಲಿ ಮಾತುಕತೆ ನಡೆಯುತ್ತೆ. ಭಗವಂತ ಹೇಳಿದ್ದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಅವ್ರು ಹೇಳಿದ್ದನ್ನ ಭಗವಂತ ಅರ್ಥ ಮಾಡ್ಕೊಳ್ತಾನೆ. ಇಲ್ಲಿ ನಾವು ಮಾತಾಡ್ತೀವಲ್ವಾ, ಆ ರೀತಿಯ ಒಂದು ಲ್ಯಾಂಗ್ವೇಜ್, ಭಾಷೆಯ ಒಂದು ಅಗತ್ಯನೇ ಇಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ವರಾಹದ ಅವತಾರದಲ್ಲಿ ಭಗವಂತ ಒಂದು ಧ್ವನಿಯನ್ನ ಮಾಡ್ತಾನಲ್ಲ, ಆ ಧ್ವನಿ ತರಂಗಗಳಿಗೆ ಜನಲೋಕ, ತಪೋಲೋಕ ಮತ್ತೆ ಸತ್ಯಲೋಕ, ಈ 3 ಲೋಕಗಳ ಮಹರ್ಷಿಗಳೆಲ್ಲರೂ ಕೂಡ ವೇದ ಮಂತ್ರಗಳ ಪಠಣದ ಮೂಲಕ ಅವರಿಗೆ ಉತ್ತರವನ್ನ ಕೊಡ್ತಾರೆ. ಭಗವಂತನಿಗೆ ನೀನೇ ಭಗವಂತ ಅನ್ನೋದು ನಮಗ್ ಗೊತ್ತಾಯ್ತು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ವೇದ ಮಂತ್ರಗಳ ಪಠನೆ ಮಾಡ್ತಾರೆ. ಅಂದ್ರೆ ಇಂಥ ಲೋಕಗಳಲ್ಲಿ ಜನಲೋಕ, ತಪೋಲೋಕ, ಸತ್ಯಲೋಕ ಇದೆಯಲ್ಲ,
ಅಂತಹ ಲೋಕಗಳಲ್ಲಿ ಮಹಾ ಮೇಧಾವಿಗಳು ಮತ್ತು ಪುಣ್ಯವಂತರು ಇವರು ವಾಸ ಮಾಡ್ತಾರೆ. ಸೊ ಈಗ ವರಾಹದ ಒಂದು ಅಸಾಧಾರಣ ಧ್ವನಿ ಅಂದರೆ ಎಲ್ಲೂ ನಾವು ಕೇಳಿರೋದಕ್ಕೆ ಸಾಧ್ಯ ಇಲ್ಲ, ಸಾಧಾರಣವಾದಂತಹ ಧ್ವನಿ ಅಲ್ಲ, ಅದು ಅಸಾಧಾರಣವಾದಂತಹ ಧ್ವನಿ. ಅದನ್ನು ಕೇಳಿದಾಗ ಈ ಧ್ವನಿ ಭಗವಂತನದ್ದೇ ಹೊರತು ಬೇರೆ ಯಾರ್ದು ಇಲ್ಲ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಅವನು ಭಗವಂತನಿಗೆ ಒಂದು ಉತ್ತರವನ್ನು ಕೊಡಬೇಕಲ್ಲ, ನೀನೇ ಬಂದಿದ್ಯಾ ಅನ್ನೋದು ನಮಗೆ ಗೊತ್ತಾಗಿದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ವೇದ ಮಂತ್ರಗಳಿಂದ ಅವರು ಭಗವಂತನ ಪ್ರಾರ್ಥನೆ ಮಾಡೋದ್ರ ಮೂಲಕ ಅವರು ಉತ್ತರವನ್ನು ಕೊಡ್ತಾರೆ. ಭೂಲೋಕವು ಕೆಸರಿನಲ್ಲಿ ಹೂತು ಹೋಗಿತ್ತು, ಆದರೆ ಭಗವಂತನ ಧ್ವನಿ ಕೇಳಿದ್ದೇ ಊರ್ಧ್ವಲೋಕ ನಿವಾಸಿಗಳೆಲ್ಲ ಆನಂದ ತುಂದಿಲರಾದರು, ಏಕೆಂದರೆ ಭೂಮಿಯನ್ನು ಮೇಲೆತ್ತಲು ಭಗವಂತ ಅವತರಿಸಿದ್ದಾನೆ ಎಂದು ಅವರಿಗೆಲ್ಲ ಇದರಿಂದ ಗೊತ್ತಾಯಿತು. ಆದ್ದರಿಂದ ಭೃಗು, ಬ್ರಹ್ಮನ ಪುತ್ರರೇ ಮೊದಲಾದ ಎಲ್ಲ ಮಹರ್ಷಿಗಳು ಮತ್ತು ಪಂಡಿತೋತ್ತಮ ಬ್ರಾಹ್ಮಣರು ಚೈತನ್ಯ ಪೂರ್ಣರಾಗಿ ವೇದ ಮಂತ್ರಗಳ ಅನುರುಣನದೊಂದಿಗೆ ಒಟ್ಟಾಗಿಯೇ ಭಗವಂತನ ಸ್ತೋತ್ರ ಮಾಡಿದರು. ಅಂದ್ರೆ ಈಗ ಭೂಲೋಕ ಏನಾಗಿದೆ, ಕೆಸರಲ್ಲಿ ಹೂತು ಹೋಗಿದೆ ಅನ್ನೋದು ಗೊತ್ತಾಗಿದೆ. ಆದರೆ ಭಗವಂತನ ಧ್ವನಿಯನ್ನ ಕೇಳಿದ ತಕ್ಷಣ ಊರ್ಧ್ವಲೋಕದ ನಿವಾಸಿಗಳು, ಅಂದ್ರೆ ಈ ಭೂಲೋಕದ ಮೇಲೆಗಡೆ ಇರುವಂತ ಲೋಕಗಳಿದೆಯಲ್ಲ ಅದನ್ನ ಊರ್ಧ್ವಲೋಕಗಳು ಅಂತಾರೆ. ಅಲ್ಲಿರುವಂತ ನಿವಾಸಿಗಳಿಗೆಲ್ಲ ತುಂಬಾನೇ ಸಂತೋಷ ಆಗುತ್ತೆ. ಯಾಕೆ ಅಂತಂದ್ರೆ ಭೂಮಿಯನ್ನ ಮೇಲೆ ಕೆತ್ತೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ಭಗವಂತನೇ ಅವತಾರ ತಗೊಂಡು ಬಂದಿದ್ದಾನೆ ಅನ್ನುವಂಥ ವಿಷಯ ಅವರಿಗೆ ಎಲ್ಲರಿಗೂ ಕೂಡ ಇದರಿಂದ ಗೊತ್ತಾಗತ್ತೆ. ಅಂದ್ರೆ ನಾನು ಬಂದಿದ್ದೀನಿ ಅಂತ ಒಂದು ಸೌಂಡ್ ಮಾಡ್ತಾನೆ ಭಗವಂತ, ಅದರಿಂದ ಗೊತ್ತಾಗಿ ಬ್ರಹ್ಮ, ಭೃಗು ಮತ್ತೆ ಬ್ರಹ್ಮನ ಮಕ್ಕಳು ಕುಮಾರರು ಇದಾರಲ್ಲ ಅವರು, ಮನು, ಇವರೆಲ್ಲರೂ ಕೂಡ ಅಂದ್ರೆ ಇನ್ನು ಋಷಿಗಳಿರ್ತಾರಲ್ಲ ಅವರು, ಪಂಡಿತೋತ್ತಮ ಬ್ರಾಹ್ಮಣರು ಎಲ್ಲರೂ ಕೂಡ ಚೈತನ್ಯ ಪೂರ್ಣರಾಗಿ ಅವರು ವೇದ ಮಂತ್ರಗಳನ್ನ ಪಠನೆ ಮಾಡ್ತಾರೆ. ಅಂದ್ರೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅತ್ಯಂತ ಮಹತ್ವದ ಶ್ಲೋಕವೆಂದರೆ ಬ್ರಹ್ಮನಾರದೀಯ ಪುರಾಣದ ಶ್ಲೋಕ. ಅಂದ್ರೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಈ ಎಲ್ಲಾ ಶ್ಲೋಕಗಳಿಗಿಂತ ತುಂಬಾನೇ ಮಹತ್ವವಾಗಿರುವಂತಹ ಶ್ಲೋಕ ಯಾವುದು ಅಂತಂದ್ರೆ ಅದು ಬ್ರಹ್ಮನಾರದೀಯ ಪುರಾಣದಲ್ಲಿ ಇದೆ. ಅದು ಯಾವುದು ಅಂತಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನುವಂಥ ಒಂದು ಮಹಾಮಂತ್ರ ಅಂತ ಹೇಳ್ತಾರೆ ಅದನ್ನ. ಅದು ತುಂಬಾನೇ ಮಹತ್ವವಾಗಿರುವಂಥ ಶ್ಲೋಕ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಈಗ ನಮಗೆ ಗೊತ್ತಾಯ್ತಲ್ವಾ, ಈಗ ಭಗವಂತ ವರಾಹ ಅವತಾರವನ್ನ ತಗೊಂಡಿದ್ದಾನೆ ಭೂಮಿಯನ್ನ ಮೇಲೆ ಕೆತ್ತೋದಕ್ಕೆ. ಸೊ ಅವನೇ ಬಂದಿದ್ದಾನೆ ಅಂತ ಆ ಸೌಂಡ್ ಒಂದು ಮಾಡ್ತಾನಲ್ಲ, ಅದರಿಂದ ಬ್ರಹ್ಮನಿಗೆ ಮತ್ತೆ ಋಷಿಗಳಿಗೆಲ್ಲರಿಗೂ ಗೊತ್ತಾಗುತ್ತೆ. ಅವರು ಕೂಡ ವೇದ ಮಂತ್ರಗಳನ್ನು ಪಠನೆ ಮಾಡಿ ನೀನು ಬಂದಿರೋ ವಿಷಯ ನಮಗೆ ಗೊತ್ತಾಗಿದೆ ಅಂತ ಅಂದ್ಬಿಟ್ಟು ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.